ಹೇಳ್ತಾ ಇದ್ದಂಗೆ ನಟರಾಜ್ ಗೌಡ್ರೆ ಕರೆಕ್ಟ್ ಅಲ್ವಾ? ನೋಡಿ, ಪಾಕಿಸ್ತಾನ ಸೌದಿ ಎರಡಕ್ಕೂ ಕೂಡ ಕೌಂಟರ್ ಕೊಡುವ ಹೆಜ್ಜೆಯನ್ನ ಭಾರತ ಈ UAE ಭೇಟಿ ಮೂಲಕ ಮಾಡ್ತಿದೆ ಅಂತಂದ್ರೆ ವೈ ನಾಟ್? ಅದನ್ನ ನಾವ್ ಯಾಕೆ ಅಂದ್ರೆ ಪಾಸಿಟಿವ್ ನೋಟ್ ನಲ್ಲಿ ಯಾಕೆ ಗಮನಿಸಬಾರದು? ಅದರಲ್ಲೂ ಪಾಕಿಸ್ತಾನ ಹಾಗೆ ಸೌದಿಯ ನಡುವೆ ಆಗ್ತಾ ಇರುವ ಈ ನಂಟು, ಇದಕ್ಕೆ ಭಾರತ ಉತ್ತರ ಕೊಡ್ಲೇಬೇಕಲ್ಲ ಇವತ್ತಲ್ಲ ನಾಳೆ ದಿನ. ನಾವು ವಿಮರ್ಶೆ ಮಾಡಕ್ಕೆ, ವಿಶ್ಲೇಷಣೆ ಮಾಡಕ್ಕೆ ಯಾವ ಆಂಗಲ್ ಅಲ್ಲೂ ವಿಶ್ಲೇಷಣೆ ಮಾಡಬಹುದು. ಆದ್ರೆ ಈ ವಿದೇಶಾಂಗ ನೀತಿಯಿಂದ ಭಾರತಕ್ಕೆ ಏನು ಲಾಭ ಬರುತ್ತೆ ಮತ್ತೆ ನಮ್ಮಿಂದ ಅವ್ರಿಗೆ ಏನು ಅನುಕೂಲ ಆಗುತ್ತೆ, ನಾವಿಬ್ರು ಬಾಂಧವ್ಯ ಎಷ್ಟು ಚೆನ್ನಾಗುತ್ತೆ, ಟ್ರೇಡ್ ಡೀಲ್ ಅಲ್ಲಿ ಎಷ್ಟು ಚೆನ್ನಾಗುತ್ತೆ, ಅದನ್ನ ಮಾತ್ರ ನಾವು ಗಮನಿಸಬೇಕು ಹೊರತು ನಾವು ಇನ್ನೊಬ್ರು ಕೌಂಟರ್ ಕೊಡಕ್ ಹೋಗ್ತಾ ಇದೀವಿ ಅದಲ್ಲ. ಅದನ್ನ ನಾವು ವಿಶ್ಲೇಷಣೆಗೋಸ್ಕರ ವಿಶ್ಲೇಷಣೆ ಮಾಡಬಹುದು. ಪಾಕಿಸ್ತಾನ ಹಾಗೆ ಸೌದಿ ನಡುವೆ ಪಾಕಿಸ್ತಾನವನ್ನ ಇಡೀ ಪ್ರಪಂಚದ ದೃಷ್ಟಿಯಲ್ಲಿ ಕಟ್ಟಿ ಹಾಕಬೇಕು. ಯಾಕಂದ್ರೆ ಭಯೋತ್ಪಾದನೆಗೆ ಮೂಲ. ನಮ್ಗೆ ಇಡೀ ಪ್ರಪಂಚದಲ್ಲಿ ಯಾರೊಬ್ರು ಶತ್ರು ರಾಷ್ಟ್ರ ಅನ್ಕೊಂಡ್ರೆ ಪಾಕಿಸ್ತಾನ ಮಾತ್ರ. ನಾಟ್ ಇವನ್ ಬಾಂಗ್ಲಾದೇಶ್, ನಾಟ್ ಇವನ್ ನೇಪಾಳ, ನಾಟ್ ಇವನ್ ಇಸ್ರೇಲ್ ಕೂಡ ನಮ್ಗೆ ಸ್ನೇಹಿತರೆ, ಇರಾನ್ ಕೂಡ ನಮ್ಗೆ ಸ್ನೇಹಿತರೆ. ಆದ್ರೆ ಅವ್ರನ್ನ ಕಟ್ಟಿ ಹಾಕೋ ಸಮಯದಲ್ಲಿ ನಾವ್ ಹೆಂಗ್ ಮಾಡಬೇಕು? ನಾವು ಅವರು ಆಪರೇಷನ್ ಸಿಂಧೂರ್ ಮಾಡಿ ಯುದ್ಧ ಮಾಡ್ತಾ ಇದೀವಿ, ಅಮೆರಿಕ ಅವರಿಗೆ ಲೋನ್ ಕೊಡುತ್ತೆ, ಆ ಸಮಯದಲ್ಲಿ ನಾವು ಅದನ್ನ ತಡಿಬೇಕಾದ್ರೆ ನಮ್ಮ ವಿದೇಶಾಂಗ ನೀತಿ ಹೆಂಗೆ ಅಂದ್ರೆ ಅವ್ರನ್ನ ಕಟ್ಟಿ ಹಾಕೋದಂದ್ರೆ ಆರ್ಥಿಕ ದಿಗ್ಬಂಧನ ಹಾಕ್ಸ್ಬೇಕು ಅವ್ರಿಗೆ. ಅದು ನಮ್ಮ ಕೆಪಾಸಿಟಿ. ಅದನ್ನ ಮನಮೋಹನ್ ಸಿಂಗ್ ಮಾಡಿದ್ರು. 2014 ಮನಮೋಹನ್ ಸಿಂಗ್ ಮಾಡಿದ್ರು. ಅದನ್ನ ಮೋದಿ ಅವರು ಮುಂದುವರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಐ ಡೋಂಟ್ ನೋ ಅದಕ್ಕೆ ಕಾರಣ ಏನಂತ. ಆದ್ರೆ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ನಾವು ಹೇಳ್ಕೊಂತೀವಿ. $4.2 ಟ್ರಿಲಿಯನ್ ಆಗಿದೆ. $5 ಟ್ರಿಲಿಯನ್ ಕಡೆ ಹೋಗ್ತಾ ಕೇಳಿ. ಯಾಕಂದ್ರೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಅದು ಕರೆಕ್ಟ್, ಐ ಅಗ್ರಿ. 4.2 ಟ್ರಿಲಿಯನ್ ಇದೆ. ನಾನು ಹೇಳ್ತೀನಲ್ಲ 4.2 ಟ್ರಿಲಿಯನ್ ಆಗಿದೆ, 5 ಟ್ರಿಲಿಯನ್ ಆಗ್ತದೆ, ಮುಂದಕ್ಕೆ 5 ಟ್ರಿಲಿಯನ್ ಆಗ್ತದೆ. ಆದ್ರೆ ಇವತ್ತಿನ ಒಂದು ವರದಿ ಬಂದಿದೆ. ಆರ್ಥಿಕ ಸ್ಥಿರತೆಯಲ್ಲಿ ಭಾರತಕ್ಕೆ 47ನೇ ಸ್ಥಾನ ಇದೆ. ನಾಟ್ ಇವನ್ 5, ನಾಟ್ ಇವನ್ 10. ಅದು ಒಂದು ದಿವಸದಲ್ಲ, ನಿಮ್ಮ ಕಾಂಗ್ರೆಸ್ ಆಡಳಿತನೂ ಇಡೀ ಜಗತ್ತು ಜಗತ್ತು ಎಕ್ಸಾಂಪಲ್ ರಿಪೋರ್ಟ್ ಬಂದಿಲ್ಲ. ಆ ರಿಪೋರ್ಟ್ ಹೆಸರು ಏನಂತ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲದಲ್ಲ ಇರ್ಬೋದು. ಇವತ್ತಿನ ದಿನಪತ್ರಿಕೆ ನೀವು ಓದಿದ್ರೆ ನಿಮ್ಗೆ ಗೊತ್ತಿರ್ತದೆ. ಗೊತ್ತಿಲ್ಲ ನಾನೇನ್ ಮಾಡಕ್ ಸಾಧ್ಯ? ಯಾಕಂದ್ರೆ ಹೇಳ್ತಾ ಇದ್ದಂಗೆ ನಟರಾಜ್ ಗೌಡ್ರೆ ಕರೆಕ್ಟ್ ಅಲ್ವಾ? ನೋಡಿ, ಪಾಕಿಸ್ತಾನ ಸೌದಿ ಎರಡಕ್ಕೂ ಕೂಡ ಕೌಂಟರ್ ಕೊಡುವ ಹೆಜ್ಜೆಯನ್ನ ಭಾರತ ಈ UAE ಭೇಟಿ ಮೂಲಕ ಮಾಡ್ತಿದೆ ಅಂತಂದ್ರೆ ವೈ ನಾಟ್? ಅದನ್ನ ನಾವ್ ಯಾಕೆ ಅಂದ್ರೆ ಪಾಸಿಟಿವ್ ನೋಟ್ ನಲ್ಲಿ ಯಾಕೆ ಗಮನಿಸಬಾರದು? ಅದರಲ್ಲೂ ಪಾಕಿಸ್ತಾನ ಹಾಗೆ ಸೌದಿಯ ನಡುವೆ ಆಗ್ತಾ ಇರುವ ಈ ನಂಟು, ಇದಕ್ಕೆ ಭಾರತ ಉತ್ತರ ಕೊಡ್ಲೇಬೇಕಲ್ಲ ಇವತ್ತಲ್ಲ ನಾಳೆ ದಿನ. ನಾವು ವಿಮರ್ಶೆ ಮಾಡಕ್ಕೆ, ವಿಶ್ಲೇಷಣೆ ಮಾಡಕ್ಕೆ ಯಾವ ಆಂಗಲ್ ಅಲ್ಲೂ ವಿಶ್ಲೇಷಣೆ ಮಾಡಬಹುದು. ಆದ್ರೆ ಈ ವಿದೇಶಾಂಗ ನೀತಿಯಿಂದ ಭಾರತಕ್ಕೆ ಏನು ಲಾಭ ಬರುತ್ತೆ ಮತ್ತೆ ನಮ್ಮಿಂದ ಅವ್ರಿಗೆ ಏನು ಅನುಕೂಲ ಆಗುತ್ತೆ, ನಾವಿಬ್ರು ಬಾಂಧವ್ಯ ಎಷ್ಟು ಚೆನ್ನಾಗುತ್ತೆ, ಟ್ರೇಡ್ ಡೀಲ್ ಅಲ್ಲಿ ಎಷ್ಟು ಚೆನ್ನಾಗುತ್ತೆ, ಅದನ್ನ ಮಾತ್ರ ನಾವು ಗಮನಿಸಬೇಕು ಹೊರತು ನಾವು ಇನ್ನೊಬ್ರು ಕೌಂಟರ್ ಕೊಡಕ್ ಹೋಗ್ತಾ ಇದೀವಿ ಅದಲ್ಲ. ಅದನ್ನ ನಾವು ವಿಶ್ಲೇಷಣೆಗೋಸ್ಕರ ವಿಶ್ಲೇಷಣೆ ಮಾಡಬಹುದು. ಪಾಕಿಸ್ತಾನ ಹಾಗೆ ಸೌದಿ ನಡುವೆ ಪಾಕಿಸ್ತಾನವನ್ನ ಇಡೀ ಪ್ರಪಂಚದ ದೃಷ್ಟಿಯಲ್ಲಿ ಕಟ್ಟಿ ಹಾಕಬೇಕು. ಯಾಕಂದ್ರೆ ಭಯೋತ್ಪಾದನೆಗೆ ಮೂಲ. ನಮ್ಗೆ ಇಡೀ ಪ್ರಪಂಚದಲ್ಲಿ ಯಾರೊಬ್ರು ಶತ್ರು ರಾಷ್ಟ್ರ ಅನ್ಕೊಂಡ್ರೆ ಪಾಕಿಸ್ತಾನ ಮಾತ್ರ. ನಾಟ್ ಇವನ್ ಬಾಂಗ್ಲಾದೇಶ್, ನಾಟ್ ಇವನ್ ನೇಪಾಳ, ನಾಟ್ ಇವನ್ ಇಸ್ರೇಲ್ ಕೂಡ ನಮ್ಗೆ ಸ್ನೇಹಿತರೆ, ಇರಾನ್ ಕೂಡ ನಮ್ಗೆ ಸ್ನೇಹಿತರೆ. ಆದ್ರೆ ಅವ್ರನ್ನ ಕಟ್ಟಿ ಹಾಕೋ ಸಮಯದಲ್ಲಿ ನಾವ್ ಹೆಂಗ್ ಮಾಡಬೇಕು? ನಾವು ಅವರು ಆಪರೇಷನ್ ಸಿಂಧೂರ್ ಮಾಡಿ ಯುದ್ಧ ಮಾಡ್ತಾ ಇದೀವಿ, ಅಮೆರಿಕ ಅವರಿಗೆ ಲೋನ್ ಕೊಡುತ್ತೆ, ಆ ಸಮಯದಲ್ಲಿ ನಾವು ಅದನ್ನ ತಡಿಬೇಕಾದ್ರೆ ನಮ್ಮ ವಿದೇಶಾಂಗ ನೀತಿ ಹೆಂಗೆ ಅಂದ್ರೆ ಅವ್ರನ್ನ ಕಟ್ಟಿ ಹಾಕೋದಂದ್ರೆ ಆರ್ಥಿಕ ದಿಗ್ಬಂಧನ ಹಾಕ್ಸ್ಬೇಕು ಅವ್ರಿಗೆ. ಅದು ನಮ್ಮ ಕೆಪಾಸಿಟಿ. ಅದನ್ನ ಮನಮೋಹನ್ ಸಿಂಗ್ ಮಾಡಿದ್ರು. 2014 ಮನಮೋಹನ್ ಸಿಂಗ್ ಮಾಡಿದ್ರು. ಅದನ್ನ ಮೋದಿ ಅವರು ಮುಂದುವರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಐ ಡೋಂಟ್ ನೋ ಅದಕ್ಕೆ ಕಾರಣ ಏನಂತ. ಆದ್ರೆ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ನಾವು ಹೇಳ್ಕೊಂತೀವಿ. $4.2 ಟ್ರಿಲಿಯನ್ ಆಗಿದೆ. $5 ಟ್ರಿಲಿಯನ್ ಕಡೆ ಹೋಗ್ತಾ ಕೇಳಿ. ಯಾಕಂದ್ರೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಅದು ಕರೆಕ್ಟ್, ಐ ಅಗ್ರಿ. 4.2 ಟ್ರಿಲಿಯನ್ ಇದೆ. ನಾನು ಹೇಳ್ತೀನಲ್ಲ 4.2 ಟ್ರಿಲಿಯನ್ ಆಗಿದೆ, 5 ಟ್ರಿಲಿಯನ್ ಆಗ್ತದೆ, ಮುಂದಕ್ಕೆ 5 ಟ್ರಿಲಿಯನ್ ಆಗ್ತದೆ. ಆದ್ರೆ ಇವತ್ತಿನ ಒಂದು ವರದಿ ಬಂದಿದೆ.
ಆರ್ಥಿಕ ಸ್ಥಿರತೆಯಲ್ಲಿ ಭಾರತಕ್ಕೆ 47ನೇ ಸ್ಥಾನ ಇದೆ. ನಾಟ್ ಇವನ್ 5, ನಾಟ್ ಇವನ್ 10. ಅದು ಒಂದು ದಿವಸದಲ್ಲ, ನಿಮ್ಮ ಕಾಂಗ್ರೆಸ್ ಆಡಳಿತನೂ ಅದಕ್ಕೆ ಅದು ಹೆಂಗೆ ಗೊತ್ತಾ? ಅದು ಕಂಪೇರ್ ಮಾಡಿದ್ರೆ ಗೊತ್ತಾ? ಒಂದು ದಶಕ ಒಂದೊಂದು ರಿಪೋರ್ಟ್ ಇಡೀ ಜಗತ್ತು ಒಪ್ಪುವಂತಹ ಜಗತ್ತು ಎಕ್ಸಾಂಪಲ್ ಯಾವುದೋ ಒಂದು ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಹೆಸರು ಏನಂತ ಗೊತ್ತಿಲ್ಲ. ಗೂಗಲ್ ನೀವು ಹೇಳ್ಬಿಡಿ, ನಿಮಗೆ ಗೊತ್ತಿಲ್ಲದಲ್ಲ ಇರ್ಬೋದು. ಇವತ್ತಿನ ದಿನಪತ್ರಿಕೆ ನೀವು ಓದಿದ್ರೆ ನಿಮ್ಗೆ ಗೊತ್ತಿರ್ತದೆ. ಗೊತ್ತಿಲ್ಲ ನಾನೇನ್ ಮಾಡಕ್ ಸಾಧ್ಯ? ಯಾಕಂದ್ರೆ 96 ರೂಪೀಸ್ ಡಾಲರ್ ಬೆಲೆ ಹೇಳ್ತಾ ಇದ್ದಂಗೆ ನಟರಾಜ್ ಗೌಡ್ರೆ ಕರೆಕ್ಟ್ ಅಲ್ವಾ? ನೋಡಿ, ಪಾಕಿಸ್ತಾನ ಸೌದಿ ಎರಡಕ್ಕೂ ಕೂಡ ಕೌಂಟರ್ ಕೊಡುವ ಹೆಜ್ಜೆಯನ್ನ ಭಾರತ ಈ UAE ಭೇಟಿ ಮೂಲಕ ಮಾಡ್ತಿದೆ ಅಂತಂದ್ರೆ ವೈ ನಾಟ್? ಅದನ್ನ ನಾವ್ ಯಾಕೆ ಅಂದ್ರೆ ಪಾಸಿಟಿವ್ ನೋಟ್ ನಲ್ಲಿ ಯಾಕೆ ಗಮನಿಸಬಾರದು? ಅದರಲ್ಲೂ ಪಾಕಿಸ್ತಾನ ಹಾಗೆ ಸೌದಿಯ ನಡುವೆ ಆಗ್ತಾ ಇರುವ ಈ ನಂಟು, ಇದಕ್ಕೆ ಭಾರತ ಉತ್ತರ ಕೊಡ್ಲೇಬೇಕಲ್ಲ ಇವತ್ತಲ್ಲ ನಾಳೆ ದಿನ. ನಾವು ವಿಮರ್ಶೆ ಮಾಡಕ್ಕೆ, ವಿಶ್ಲೇಷಣೆ ಮಾಡಕ್ಕೆ ಯಾವ ಆಂಗಲ್ ಅಲ್ಲೂ ವಿಶ್ಲೇಷಣೆ ಮಾಡಬಹುದು. ಆದ್ರೆ ಈ ವಿದೇಶಾಂಗ ನೀತಿಯಿಂದ ಭಾರತಕ್ಕೆ ಏನು ಲಾಭ ಬರುತ್ತೆ, ಮತ್ತೆ ನಮ್ಮಿಂದ ಅವ್ರಿಗೆ ಏನು ಅನುಕೂಲ ಆಗುತ್ತೆ, ನಾವಿಬ್ರು ಬಾಂಧವ್ಯ ಎಷ್ಟು ಚೆನ್ನಾಗುತ್ತೆ, ಟ್ರೇಡ್ ಡೀಲ್ ಅಲ್ಲಿ ಎಷ್ಟು ಚೆನ್ನಾಗುತ್ತೆ, ಅದನ್ನ ಮಾತ್ರ ನಾವು ಗಮನಿಸಬೇಕು ಹೊರತು ನಾವು ಇನ್ನೊಬ್ರು ಕೌಂಟರ್ ಕೊಡಕ್ ಹೋಗ್ತಾ ಇದೀವಿ. ಅದಲ್ಲ ಅದು. ಅದನ್ನ ನಾವು ವಿಶ್ಲೇಷಣೆಗೋಸ್ಕರ ವಿಶ್ಲೇಷಣೆ ಮಾಡಬಾರ್ದ್ರೆ ಪಾಕಿಸ್ತಾನ ಹಾಗೆ ಸೌದಿ ನಡುವೆ ನಡೀತಾ ಇರುವ ಒಡಂಬಡಿಕೆಗಳು ಪಾಕಿಸ್ತಾನವನ್ನ ಇಡೀ ಪ್ರಪಂಚದ ದೃಷ್ಟಿಯಲ್ಲಿ ಕಟ್ಟಿ ಹಾಕಬೇಕು. ಯಾಕಂದ್ರೆ ಭಯೋತ್ಪಾದನೆಗೆ ಮೂಲ. ನಮಗೆ ಇಡೀ ಪ್ರಪಂಚದಲ್ಲಿ ಯಾರೊಬ್ರು ಶತ್ರು ರಾಷ್ಟ್ರ ಅವರ ಅನ್ಕೊಂಡ್ರೆ ಅದು ಪಾಕಿಸ್ತಾನ ಮಾತ್ರ. ನಾಟ್ ಇವನ್ ಬಾಂಗ್ಲಾದೇಶ್, ನಾಟ್ ಇವನ್ ನೇಪಾಳ, ನಾಟ್ ಇವನ್ ಇಸ್ರೇಲ್ ಕೂಡ ನಮಗೆ ಸ್ನೇಹಿತರೆ, ಇರಾನ್ ಕೂಡ ನಮ್ಗೆ ಸ್ನೇಹಿತರೆ. ಆದ್ರೆ ಅವ್ರನ್ನ ಕಟ್ಟಿ ಹಾಕೋ ಸಮಯದಲ್ಲಿ ನಾವ್ ಹೆಂಗ್ ಮಾಡಬೇಕು? ನಾವು ಅವರು ಆಪರೇಷನ್ ಸಿಂಧೂರ್ ಮಾಡಿ ಯುದ್ಧ ಮಾಡ್ತಾ ಇದೀವಿ, ಅಮೆರಿಕ ಅವರಿಗೆ ಲೋನ್ ಕೊಡುತ್ತೆ. ಆ ಸಮಯದಲ್ಲಿ ನಾವು ಅದನ್ನ ತಡಿಬೇಕಾದ್ರೆ ನಮ್ಮ ವಿದೇಶಾಂಗ ನೀತಿ ಹೆಂಗೆ ಅಂದ್ರೆ ಅವ್ರನ್ನ ಕಟ್ಟಿ ಹಾಕೋದಂದ್ರೆ ಆರ್ಥಿಕ ದಿಗ್ಬಂಧನ ಹಾಕ್ಸ್ಬೇಕು ಅವ್ರಿಗೆ. ಅದು ನಮ್ಮ ಕೆಪಾಸಿಟಿ. ಅದನ್ನ ಮನಮೋಹನ್ ಸಿಂಗ್ ಮಾಡಿದ್ರು. 2014 ಮನಮೋಹನ್ ಸಿಂಗ್ ಮಾಡಿದ್ರು. ಅದನ್ನ ಮೋದಿ ಅವರು ಮುಂದುವರ್ಸಕ್ಕೆ ಸಾಧ್ಯ ಆಗಿಲ್ಲ. ಐ ಡೋಂಟ್ ನೋ ಅದಕ್ಕೆ ಕಾರಣ ಏನಂತ. ಆದ್ರೆ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ನಾವು ಹೇಳ್ಕೊಂತೀವಿ. $4.2 ಟ್ರಿಲಿಯನ್ ಆಗಿದೆ. $5 ಟ್ರಿಲಿಯನ್ ಕಡೆ ಹೋಗ್ತಾ ಕೇಳಿ. ಯಾಕಂದ್ರೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಕರೆಕ್ಟ್, ಐ ಅಗ್ರಿ. 4.2 ಟ್ರಿಲಿಯನ್ ಇದೆ. ನಾನು ಹೇಳ್ತೀನಿಲ್ಲ 4.2 ಟ್ರಿಲಿಯನ್ ಆಗಿದೆ, 5 ಟ್ರಿಲಿಯನ್ ಆಗ್ತದೆ, ಮುಂದಕ್ಕೆ 5 ಟ್ರಿಲಿಯನ್ ಆಗ್ತದೆ. ಆದ್ರೆ ಇವತ್ತಿನ ಒಂದು ವರದಿ ಬಂದಿದೆ. ಆರ್ಥಿಕ ಸ್ಥಿರತೆಯಲ್ಲಿ ಭಾರತಕ್ಕೆ 47ನೇ ಸ್ಥಾನ ಇದೆ. ನಾಟ್ ಇವನ್ 5, ನಾಟ್ ಇವನ್ 10. ಅದು ಒಂದು ದಿವಸದಲ್ಲ, ನಿಮ್ಮ ಕಾಂಗ್ರೆಸ್ ಆಡಳಿತನೂ ಅದಕ್ಕೆ ಅದು ಹೆಂಗೆ ಗೊತ್ತಾ? ಕಂಪೇರ್ ಮಾಡಿದ್ರೆ ಒಂದು ದಶಕ. ಒಂದೊಂದು ರಿಪೋರ್ಟ್ ಇಡೀ ಜಗತ್ತು ಒಪ್ಪುವಂತಹ ಜಗತ್ತು ಎಕ್ಸಾಂಪಲ್ ಯಾವುದೋ ಒಂದು ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಹೆಸರು ಏನಂತ ಗೊತ್ತಿಲ್ಲ. ಗೂಗಲ್ ನೀವು ಹೇಳ್ಬಿಡಿ, ನಿಮಗೆ ಗೊತ್ತಿಲ್ಲದಲ್ಲ ಇರ್ಬೋದು. ಇವತ್ತಿನ ದಿನಪತ್ರಿಕೆ ನೀವು ಓದಿದ್ರೆ ನಿಮ್ಗೆ ಗೊತ್ತಿರ್ತದೆ. ಗೊತ್ತಿಲ್ಲ ನಾನೇನ್ ಮಾಡಕ್ ಸಾಧ್ಯ? ಯಾಕಂದ್ರೆ 96 ಹೇಳ್ತಾ ಇದ್ದಂಗೆ ನಟರಾಜ್ ಗೌಡ್ರೆ ಕರೆಕ್ಟ್ ಅಲ್ವಾ? ನೋಡಿ, ಪಾಕಿಸ್ತಾನ ಸೌದಿ ಎರಡಕ್ಕೂ ಕೂಡ ಕೌಂಟರ್ ಕೊಡುವ ಹೆಜ್ಜೆಯನ್ನ ಭಾರತ ಈ UAE ಭೇಟಿ ಮೂಲಕ ಮಾಡ್ತಿದೆ ಅಂತಂದ್ರೆ ವೈ ನಾಟ್? ಅದನ್ನ ನಾವ್ ಯಾಕೆ ಅಂದ್ರೆ ಪಾಸಿಟಿವ್ ನೋಟ್ ನಲ್ಲಿ ಯಾಕೆ ಗಮನಿಸಬಾರದು? ಅದರಲ್ಲೂ ಪಾಕಿಸ್ತಾನ ಹಾಗೆ ಸೌದಿಯ ನಡುವೆ ಆಗ್ತಾ ಇರುವ ಈ ನಂಟು, ಇದಕ್ಕೆ ಭಾರತ ಉತ್ತರ ಕೊಡ್ಲೇಬೇಕಲ್ಲ ಇವತ್ತಲ್ಲ ನಾಳೆ ದಿನ. ನಾವು ವಿಮರ್ಶೆ ಮಾಡಕ್ಕೆ, ವಿಶ್ಲೇಷಣೆ ಮಾಡಕ್ಕೆ ಯಾವ ಆಂಗಲ್ ಅಲ್ಲೂ ವಿಶ್ಲೇಷಣೆ ಮಾಡಬಹುದು. ಆದ್ರೆ ಈ ವಿದೇಶಾಂಗ ನೀತಿಯಿಂದ ಭಾರತಕ್ಕೆ ಏನು ಲಾಭ ಬರುತ್ತೆ, ಮತ್ತೆ ನಮ್ಮಿಂದ ಅವ್ರಿಗೆ ಏನು ಅನುಕೂಲ ಆಗುತ್ತೆ, ನಾವಿಬ್ರು ಬಾಂಧವ್ಯ ಎಷ್ಟು ಚೆನ್ನಾಗುತ್ತೆ, ಟ್ರೇಡ್ ಡೀಲ್ ಅಲ್ಲಿ ಎಷ್ಟು ಚೆನ್ನಾಗುತ್ತೆ, ಅದನ್ನ ಮಾತ್ರ ನಾವು ಗಮನಿಸಬೇಕು ಹೊರತು ನಾವು ಇನ್ನೊಬ್ರು ಕೌಂಟರ್ ಕೊಡಕ್ ಹೋಗ್ತಾ ಇದೀವಿ. ಅದಲ್ಲ ಅದು. ಅದನ್ನ ನಾವು ವಿಶ್ಲೇಷಣೆಗೋಸ್ಕರ ವಿಶ್ಲೇಷಣೆ ಮಾಡಬಾರ್ದ್ರೆ ಪಾಕಿಸ್ತಾನ ಹಾಗೆ ಸೌದಿ ನಡುವೆ ನಡೀತಾ ಇರುವ ಒಡಂಬಡಿಕೆಗಳು ಪಾಕಿಸ್ತಾನವನ್ನ ಇಡೀ ಪ್ರಪಂಚದ ದೃಷ್ಟಿಯಲ್ಲಿ ಕಟ್ಟಿ ಹಾಕಬೇಕು. ಯಾಕಂದ್ರೆ ಭಯೋತ್ಪಾದನೆಗೆ ಮೂಲ. ನಮಗೆ ಇಡೀ ಪ್ರಪಂಚದಲ್ಲಿ ಯಾರೊಬ್ರು ಶತ್ರು ರಾಷ್ಟ್ರ ಅವರ ಅನ್ಕೊಂಡ್ರೆ ಅದು ಪಾಕಿಸ್ತಾನ ಮಾತ್ರ. ನಾಟ್ ಇವನ್ ಬಾಂಗ್ಲಾದೇಶ್, ನಾಟ್ ಇವನ್ ನೇಪಾಳ, ನಾಟ್ ಇವನ್ ಇಸ್ರೇಲ್ ಕೂಡ ನಮಗೆ ಸ್ನೇಹಿತರೆ, ಇರಾನ್ ಕೂಡ ನಮ್ಗೆ ಸ್ನೇಹಿತರೆ. ಆದ್ರೆ ಅವ್ರನ್ನ ಕಟ್ಟಿ ಹಾಕೋ ಸಮಯದಲ್ಲಿ ನಾವ್ ಹೆಂಗ್ ಮಾಡಬೇಕು? ನಾವು ಅವರು ಆಪರೇಷನ್ ಸಿಂಧೂರ್ ಮಾಡಿ ಯುದ್ಧ ಮಾಡ್ತಾ ಇದೀವಿ, ಅಮೆರಿಕ ಅವರಿಗೆ ಲೋನ್ ಕೊಡುತ್ತೆ. ಆ ಸಮಯದಲ್ಲಿ ನಾವು ಅದನ್ನ ತಡಿಬೇಕಾದ್ರೆ ನಮ್ಮ ವಿದೇಶಾಂಗ ನೀತಿ ಹೆಂಗೆ ಅಂದ್ರೆ ಅವ್ರನ್ನ ಕಟ್ಟಿ ಹಾಕೋದಂದ್ರೆ ಆರ್ಥಿಕ ದಿಗ್ಬಂಧನ ಹಾಕ್ಸ್ಬೇಕು ಅವ್ರಿಗೆ. ಅದು ನಮ್ಮ ಕೆಪಾಸಿಟಿ. ಅದನ್ನ ಮನಮೋಹನ್ ಸಿಂಗ್ ಮಾಡಿದ್ರು. 2014 ಮನಮೋಹನ್ ಸಿಂಗ್ ಮಾಡಿದ್ರು. ಅದನ್ನ ಮೋದಿ ಅವರು ಮುಂದುವರ್ಸಕ್ಕೆ ಸಾಧ್ಯ ಆಗಿಲ್ಲ. ಐ ಡೋಂಟ್ ನೋ ಅದಕ್ಕೆ ಕಾರಣ ಏನಂತ. ಆದ್ರೆ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ನಾವು ಹೇಳ್ಕೊಂತೀವಿ.
$4.2 ಟ್ರಿಲಿಯನ್ ಆಗಿದೆ, $5 ಟ್ರಿಲಿಯನ್ ಕಡೆ ಹೋಗ್ತಾ ಹೇಳ್ಕೊತಿಲ್ಲ. ಕೇಳಿ, ಯಾಕಂದ್ರೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಹೇಳಿದ್ರು. ಅದು ಕರೆಕ್ಟ್, ಐ ಅಗ್ರಿ. ಅಲ್ಲಲ್ಲ. 4.2 ಯಾವ ಟ್ರಿಲಿಯನ್ ಇದೆ. ಸಂಖ್ಯೆ ತೆಗೆದ್ರು? ಹೇಳ್ಕೊತೀನಿ ಅಂತ ಹೇಳಿ ಮೋದಿಯವರು ವಿರೋಧ ಮಾಡಿದ್ರು. ನಾನು ಹೇಳ್ತೀನಲ್ಲ 4.2 ಟ್ರಿಲಿಯನ್ ಆಗಿದೆ, 5 ಟ್ರಿಲಿಯನ್ ಆಗ್ತದೆ, ಮುಂದಕ್ಕೆ 5 ಟ್ರಿಲಿಯನ್ ಆಗ್ತದೆ. ಆದ್ರೆ ಸ್ವಲ್ಪ ವ್ಯತ್ಯಾಸ ಇದೆ. ಬಟ್ ಆದ್ರೆ ಇವತ್ತಿನ ಒಂದು ವರದಿ ಬಂದಿದೆ, ಆರ್ಥಿಕ ಸ್ಥಿರತೆಯಲ್ಲಿ ಭಾರತಕ್ಕೆ 47ನೇ ಸ್ಥಾನ ಇದೆ. ನಾಟ್ ಇವನ್ 5, ನಾಟ್ ಇವನ್ 10. ಅದು ಒಂದ್ ದಿವಸದಲ್ಲ, ನಿಮ್ಮ ಕಾಂಗ್ರೆಸ್ ಆಡಳಿತನೂ ಅದಕ್ಕೆ ಇವತ್ತು ನಾನು ಅದು ಹೆಂಗೆ ಗೊತ್ತಾ? ಅದು ಕಂಪೇರ್ ಮಾಡಿದ್ರೆ ಗೊತ್ತಾ? ಒಂದು ದಶಕ. ಒಂದು ನಿಮಿಷ. ಒಂದೊಂದು ರಿಪೋರ್ಟ್ ಮೇಲೆ ಕೊಡಬಾರ್ದು. ಇಡೀ ಜಗತ್ತು ಒಪ್ಪುವಂತಹ ಜಗತ್ತು ಎಕ್ಸಾಂಪಲ್ ಯಾವುದೋ ಒಂದು ರಿಪೋರ್ಟ್ ಬಂದಿದೆ, ಆ ರಿಪೋರ್ಟ್ ಹೆಸರು ಏನಂತ ಗೊತ್ತಿಲ್ಲ, ಗೂಗಲ್ ಅದು ನೀವು ಹೇಳ್ಬಿಡಿ. ನಿಮಗೆ ಗೊತ್ತಿಲ್ಲದಲ್ಲ ಇರ್ಬೋದು. ಇವತ್ತಿನ ದಿನಪತ್ರಿಕೆ ನೀವು ಓದಿದ್ರೆ ನಿಮ್ಗೆ ಗೊತ್ತಿರ್ತದೆ, ಗೊತ್ತಿಲ್ಲ ನಾನೇನ್ ಮಾಡಕ್ ಸಾಧ್ಯ? ಯಾವುದೋ ಒಂದು ರಿಪೋರ್ಟ್ ತಗೊಂಡು ಎಲ್ಲ ಹೇಳ್ಬಾರ್ದು ಅಂತ ಅಲ್ಲ. ಹೇಳಿದ್ರು. ಯಾಕಂದ್ರೆ $96 $10 ಸ್ಥಾನದಲ್ಲಿ 4ನೇ ಸ್ಥಾನಕ್ಕೆ ಬಂದಿದ್ದೇನೆ.